ಇದು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಾಲೇಜ್ ಹಾಸ್ಟೆಲ್‌ನಲ್ಲಿ ಒಂದು ಹುಡುಗಿಯ ಸಾವಿನ ಸುತ್ತ ನಡೆಯುವ ಘಟನೆ. ಇದು ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜು. ಅಲ್ಲಿ ಶ್ವೇತಾ ಅನ್ನೋ ಫೈನಲ್ ಇಯರ್ ಸ್ಟೂಡೆಂಟ್ ನಿಗೂಢವಾಗಿ ಸಾವನ್ನಪ್ಪಿರ್ತಾಳೆ. ಆಕೆ ಒಳ್ಳೆಯ ಗಾಯಕಿಯೂ ಆಗಿರ್ತಾಳೆ. ಆಕೆಯ ಸಾವಿಗೆ ಕಾರಣ ಏನು ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಪೊಲೀಸರು ಘಟನೆ ನಡೆದ ಸ್ಥಳಕ್ಕೆ ಭೇಟಿ ಕೊಟ್ಟು ತನಿಖೆ ಪ್ರಾರಂಭಿಸ್ತಾರೆ. ಆದರೆ ಯಾವುದೇ ಸುಳಿವು ಸಿಗುವುದಿಲ್ಲ. ಕಾಲೇಜ್ ಆಡಳಿತ ಮಂಡಳಿ ಈ ಕೇಸ್‌ನ ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್‌ಗೆ ಒಪ್ಸೋದಕ್ಕೆ ನಿರ್ಧಾರ ಮಾಡ್ತಾರೆ. ಈ ಕೇಸ್‌ಗೆ ಡಿಟೆಕ್ಟಿವ್ ತ್ರಿವಿಕ್ರಮ್ ಅಪಾಯಿಂಟ್ ಆಗ್ತಾರೆ. ಮೊದಲಿಗೆ ತ್ರಿವಿಕ್ರಮ್ ಶ್ವೇತಾಳ ಕೋಣೆಯನ್ನ ಪರಿಶೀಲನೆ ಮಾಡ್ತಾನೆ. ರೂಮ್‌ನ ಡೋರ್ ಒಳಗಿಂದ ಲಾಕ್ ಆಗಿರುತ್ತೆ. ಯಾವುದೇ ಫೋರ್ಸ್ಡ್ ಎಂಟ್ರಿ ಆಗಿರೋದ್ನ ನೋಟಿಫೈ ಮಾಡಲ್ಲ. ಶ್ವೇತಾಳ ಮೃತದೇಹ ಮಂಚದ ಮೇಲೆಯೇ ಇರುತ್ತೆ. ಅಲ್ಲಿ ಯಾವುದೇ ಪಾಯ್ಸನ್ ಅಥವಾ ಹೋರಾಟದ ಲಕ್ಷಣ ಕೂಡ ಕಾಣಿಸೋದಿಲ್ಲ. ನಂತರ ತ್ರಿವಿಕ್ರಮ್ ಶ್ವೇತಾಳ ಫ್ರೆಂಡ್ಸ್‌ನ ಮತ್ತು ಅವರ ಹಾಸ್ಟೆಲ್ ಸ್ಟಾಫ್‌ನ ವಿಚಾರಿಸ್ತಾರೆ. ಶ್ವೇತಾ ಎಲ್ಲರೊಂದಿಗೆ ಒಳ್ಳೆ ಬಾಂಧವ್ಯ ಹೊಂದಿರ್ತಾಳೆ. ಆದರೆ ಶ್ವೇತಾಳ ಫ್ರೆಂಡ್ಸ್ ಮುಖಾಂತರ ಶ್ವೇತಾ ಸ್ವಲ್ಪ ದಿನದಿಂದ ಒತ್ತಡದಲ್ಲಿರೋದು ಗೊತ್ತಾಗುತ್ತೆ. ಕಾರಣ ಕಾಲೇಜ್ ಆನ್ಯುವಲ್ ಡೇ ಫಂಕ್ಷನ್‌ಗೆ ಶ್ವೇತಾನೇ ಮೇನ್ ಸಿಂಗರ್ ಆಗಿರ್ತಾಳೆ. ತ್ರಿವಿಕ್ರಮ್ ಶ್ವೇತಾಳಿಗೆ ಸಂಬಂಧಪಟ್ಟ ವಸ್ತುಗಳನ್ನ ಪರಿಶೀಲನೆ ಮಾಡ್ತಾನೆ. ಆಗ ಅವನಿಗೆ ಶ್ವೇತಾಳ ಡೈರಿ ಸಿಗುತ್ತೆ. ಅದರಲ್ಲಿ ಒಂದು ಕಪ್ಪು ಗೂಬೆಯ ಬಗ್ಗೆ ಬರೆದಿರ್ತಾಳೆ. ತ್ರಿವಿಕ್ರಮ್‌ಗೆ ಆ ಕಪ್ಪು ಗೂಬೆ ಯಾರು ಅನ್ನೋದು ಗೊತ್ತಾಗೋದಿಲ್ಲ. ತ್ರಿವಿಕ್ರಮ್ ಕಾಲೇಜ್ ಕ್ಯಾಂಪಸ್ ಸುತ್ತಾಡಿ ಸ್ಟೂಡೆಂಟ್ಸ್‌ನ ಗಮನಿಸ್ತಾರೆ. ಶ್ವೇತಾಳ ಸಿಂಗಿಂಗ್ ಕಾಂಪಿಟಿಷನ್ ಬಗ್ಗೆ ವಿಚಾರಿಸುತ್ತಾರೆ. ಅಲ್ಲಿ ತ್ರಿವಿಕ್ರಮ್‌ಗೆ ವಿವೇಕ್ ಬಗ್ಗೆ ತಿಳಿಯುತ್ತೆ. ವಿವೇಕ್ ಕೂಡ ಅದೇ ಕಾಲೇಜಿನಲ್ಲಿ ಓದ್ತಾ ಇರ್ತಾನೆ. ಆತ ಕೂಡ ಒಬ್ಬ ಸಿಂಗರ್. ವಿವೇಕ್‌ಗೆ ಶ್ವೇತಾಳೆ ಕಾಂಪಿಟಿಟರ್ ಕೂಡ ಆಗಿರ್ತಾಳೆ. ತ್ರಿವಿಕ್ರಮ್‌ಗೆ ವಿವೇಕ್‌ನ ವಿಚಾರಿಸಿದಾಗ ವಿವೇಕ್ ಶ್ವೇತಾಳ ಸಾವಿನ ಬಗ್ಗೆ ದುಃಖಿತನಾದಂತೆ ನಟಿಸ್ತಾನೆ. ತ್ರಿವಿಕ್ರಮ್‌ಗೆ ಇದು ಸಂಶಯ ತರುತ್ತೆ. ಮತ್ತೆ ಇನ್ವೆಸ್ಟಿಗೇಷನ್‌ನ ಮುಂದುವರಿಸ್ತಾನೆ. ತ್ರಿವಿಕ್ರಮ್ ವಿವೇಕ್‌ನ ರೂಮ್‌ನ ಪರಿಶೀಲನೆ ಮಾಡ್ತಾನೆ. ಅಲ್ಲಿ ಅವರಿಗೆ ಒಂದು ಕಪ್ಪು ಬಣ್ಣದ ಗರಿ ಸಿಗುತ್ತೆ. ಆ ಗರಿ ಶ್ವೇತಾಳ ಡೈರಿಯಲ್ಲಿ ಬರೆದಿದ್ದ ಕಪ್ಪು ಗೂಬೆಯನ್ನ ನೆನಪಿಸುತ್ತೆ. ತ್ರಿವಿಕ್ರಮ್ ಆ ಗರಿಯನ್ನ ಫೋರೆನ್ಸಿಕ್ ಟೆಸ್ಟ್‌ಗೆ ಕಳಿಸ್ತಾರೆ. ಲ್ಯಾಬ್ ರಿಪೋರ್ಟ್‌ನಿಂದ ಆ ಗರಿ ಒಂದು ವಿಶಿಷ್ಟ ಜಾತಿಯ ಗೂಬೆಯದ್ದು ಅಂತ ತಿಳಿದು ಬರುತ್ತೆ. ತ್ರಿವಿಕ್ರಮ್ ಇದರ ಆಧಾರದ ಮೇಲೆ ಹುಡುಕಾಟ ಶುರು ಮಾಡ್ತಾರೆ. ಅದೇ ಕಾಲೇಜಿನ ಹಳೆಯ ಸ್ಟಾಫ್ ಒಬ್ರು ರಾತ್ರಿ ಹೊತ್ತಲ್ಲಿ ಕಾಲೇಜ್ ಕ್ಯಾಂಪಸ್‌ನಲ್ಲಿ ಪಕ್ಷಿಗಳನ್ನ ಸಾಕ್ತಾ ಇರ್ತಾರೆ. ಡಿಟೆಕ್ಟಿವ್ ಅವರನ್ನ ಭೇಟಿ ಮಾಡಿ ಕಪ್ಪು ಗೂಬೆ ಎಂಬ ದೊಡ್ಡ ಪಕ್ಷಿಯನ್ನ ಇಟ್ಟುಕೊಂಡಿದ್ರು ಅಂತ ಗೊತ್ತಾಗುತ್ತೆ. ಅಲ್ಲಿ ತ್ರಿವಿಕ್ರಮ್ ಚಿಂತೆಗೀಡಾಗ್ತಾರೆ. ಈ ಪಕ್ಷಿ ತಪ್ಪಿಸಿಕೊಂಡು ಶ್ವೇತಾ ರೂಮ್‌ಗೆ ಹೋಗಿರುತ್ತಾ? ಅದರಿಂದ ಶ್ವೇತಾ ಸಾಯೋದಕ್ಕೆ ಸಾಧ್ಯನಾ ಅಂತ ಚಿಂತೆ ಕಾಡುತ್ತೆ. ಸಡನ್ ಆಗಿ ತ್ರಿವಿಕ್ರಮ್ ಶ್ವೇತಾಳ ಅಲರ್ಜಿ ಬಗ್ಗೆ ಗೊತ್ತಾಗುತ್ತೆ. ತಕ್ಷಣ ಶ್ವೇತಾಳ ಡಾಕ್ಟರ್‌ನ ಕನ್ಸಲ್ಟ್ ಮಾಡ್ತಾನೆ. ಇದರಿಂದ ಶ್ವೇತಾಗೆ ಇದ್ದ ಅಲರ್ಜಿ ಖಚಿತ ಮಾಡ್ಕೊಳ್ತಾನೆ. ಆ ರಾತ್ರಿ ಕಪ್ಪು ಗೂಬೆ ಹೇಗೋ ಶ್ವೇತಾಳ ರೂಮ್‌ಗೆ ಹೋಗಿರಬೇಕು. ಆಕೆ ಅಲರ್ಜಿ ಕಾರಣದಿಂದಾಗಿ ಉಸಿರಾಟ ತೊಂದರೆಯಿಂದಾಗಿ ಆಕೆ ಮೃತಪಟ್ಟಿರುತ್ತಾಳೆ. ಆದ್ದರಿಂದ ರೂಮ್ ಡೋರ್ ಒಳಗಿಂದ ಲಾಕ್ ಆಗಿತ್ತು. ಇದು ಆತ್ಮಹತ್ಯೆ ಅಲ್ಲ, ಕೊಲೆಯೂ ಕೂಡ ಅಲ್ಲ. ಇದು ಒಂದು ದುರಂತ ಆಘಾತವಾಗಿತ್ತು. ಡಿಟೆಕ್ಟಿವ್ ತ್ರಿವಿಕ್ರಮ್ ಸಮಯ ಪ್ರಜ್ಞೆ ಮತ್ತು ಚಾಣಾಕ್ಷತನದಿಂದ ಈ ಕೇಸ್ ಕೂಡ ಸಾಲ್ವ್ ಆಗುತ್ತೆ. ಹೆಚ್ಚಿನ ವಿಡಿಯೋಸ್‌ಗೆ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.